ಪಾರಂಪರಿಕವಾದಂತಹ ಜೋಳದ ಅರಳನ್ನು ಇಲ್ಲಿ ಹುರಿತಾ ಇದ್ದಾರೆ. ನಾಗಪಂಚಮಿ ಹಬ್ಬದ ವಿಶೇಷವಾದಂತಹ ತಿಂಡಿ ತಿನಿಸುಗಳನ್ನೆಲ್ಲ ಇದೇ ಅರಳಿನಿಂದ ಮಾಡ್ತಾರೆ. ಹೌದು, ಅಳ್ಳಿಟ್ಟು ಅಂತ ಮಾಡ್ತಾರೆ ನೋಡಿ. ಆ ಅಳ್ಳಿಟ್ಟು, ಈ ಅರಳಿನಿಂದ ಉಳಿದಂತಹ ಬೀಜ ಇರ್ತದಲ್ಲ, ಜೋಳದ ಬೀಜ, ಅದು ಅಳ್ಳ ಆಗೋದಿಲ್ಲ, ಅದರಿಂದ ಮಾಡ್ತಾರೆ ಅಳ್ಳಿಟ್ಟು. ನಮಸ್ಕಾರ ಸ್ನೇಹಿತರೆ, ನಾನು ಪವಿತ್ರಾಸ್ ಬ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಪಾರಂಪರಿಕವಾದಂತಹ ಅರಳನ್ನು ಇಲ್ಲಿ ಹುರಿತಾ ಇದ್ದಾರೆ. ಆದರೆ ಈ ಅರಳನ್ನು ಹುರಿಯೋದಕ್ಕೋಸ್ಕರ ಅವರು ಪರಂಪರೆಯನ್ನು ಅವರು ಅಳವಡಿಸ್ಕೋತಾ ಇಲ್ಲ. ಅದೇನೆಂದರೆ ಟೈರ್ಗಳನ್ನು ಹಾಕಿ ಭಟ್ಟಿಯಲ್ಲಿ ಅರಳನ್ನು ಹುರಿತಾ ಇದ್ದಾರೆ. ಪ್ಲಾಸ್ಟಿಕ್ ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಆದರೆ ಇದೆಲ್ಲ ತಪ್ಪು. ಒಂದು ತಪ್ಪು ಹೌದು, ಹೊಗೆ ಎಲ್ಲ ಆ ಫುಡ್ ಮೇಲೆ ಕೂತ್ಕೊಳ್ಳುತ್ತೆ. ಇನ್ನೊಂದು, ಎಲ್ಲಕ್ಕಿಂತ ಹೆಚ್ಚು ಅವರಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಅವರು ಅಲ್ಲಿ ಕೂತ್ಕೋತಾರೆ, ದಿನವಿಡೀ ಅಲ್ಲೇ ಕೂತ್ಕೋತಾರೆ. ಅದು ಹೊಗೆ ರೂಪದಲ್ಲಿ ತನ್ನ ಶರೀರದ ಒಳಗೆ ಹೋಗುತ್ತೆ, ಮೂಗಿನಿಂದ. ಬನ್ನಿ ಸ್ನೇಹಿತರೆ, ನಾನು ತೋರಿಸ್ತೀನಿ ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಅರಳನ್ನು ಹೇಗೆ ಹುರಿತಾ ಇದ್ದಾರೆ ಅಂತ. ಇವಾಗ ನಾಗಪಂಚಮಿ ಹಬ್ಬ ಅಲ್ಲ, ಅದರ ವಿಶೇಷವಾಗಿ ಒಂದು 2-3 ದಿವಸದಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈ ಶಾಪ್ಗಳಲ್ಲಿ ಸಹ ಇಲ್ಲೇ ಬಂದು ಹುರಿಸ್ಕೊಂಡು ಹೋಗಿ ಪ್ಯಾಕೆಟ್ ಮಾಡಿ ಅವರು ಸಹ ಇದನ್ನೇ ಇಡ್ತಾ ಇದ್ದಾರೆ. ನಾವು ಪ್ಯಾಕೆಟ್ ತೊಗೊಂಡು ಬರ್ತೀವಲ್ಲ, ಆ ಪ್ಯಾಕೆಟು ಚೆನ್ನಾಗಿ ಮಾಡಿರ್ತಾರೆ ಅಂತ ನಾವು ತೊಗೋತೀವಿ. ಆದರೆ ಅವರು ಇದನ್ನೇ ಹುರಿಸಿ ಇಲ್ಲಿಂದ ಅರಳನ್ನು ತೊಗೊಂಡು ಹೋಗಿ ಪ್ಯಾಕೆಟ್ ಮಾಡಿ ಅವರು ಮಾರ್ತಾ ಇದ್ದಾರೆ. ಯಾವುದನ್ನು ನಂಬ್ತೀರಾ, ಯಾವುದನ್ನು ಬಿಡ್ತೀರಾ, ಯಾವುದು ಚೆನ್ನಾಗಿದೆ ಅಂತ ನಾವು ತೊಗೋಬೇಕು. ಎಲ್ಲ ಇದೇ ಥರ ಮಾಡ್ತಾ ಇರೋದು. ಸ್ನೇಹಿತರೆ, ಈ ನಾಗಪಂಚಮಿ ಹಬ್ಬಕ್ಕೆ ಹುರಿತಾರೆ ನೋಡ್ರಿ, ಇದು ಅರಳು. ಈ ಅರಳಿನಿಂದ ಉಳಿದಂತಹ ಆ ಗುಂಡುಗಳಿಂದನೇ ಅಳ್ಳಿಟ್ಟು ಅಂತ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದ್ದಿರ್ಬೇಕಂತ ನಾನು ಅನ್ಕೋತೀನಿ. ಅಳ್ಳಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಹಾಲು ಮತ್ತು ತುಪ್ಪ ಕಲಸಿ ಉಂಡೆ ಥರ ಮಾಡಿ ಸಹ ತಿನ್ಬೋದು. ಇಲ್ಲಾಂದರೆ ಹಾಗೆ ಪೌಡರ್ ಥರ ಸ್ಪೂನಿಂದ ತಿನ್ಬೋದು, ಚೆನ್ನಾಗಿರುತ್ತೆ. ನಾವು ಚಿಕನ್ ದಿನಲ್ಲೇ ತಿಂತಿದ್ವಿ. ಓಕೆ ಸ್ನೇಹಿತರೆ, ನಾನು ಒಂದು ಸ್ವಲ್ಪ ಹೊತ್ತು ತೋರಿಸ್ತೀನಿ ನಿಮಗೆ ಅವ್ರು ಯಾವ ಥರ ಮಾಡ್ತಾರೆ ಅಂತ. ಆ ಪ್ರೊಸೀಜರ್ ನೋಡ್ಕೊಡಿ, ಅವ್ರು ಯಾವ ಥರ ಮಾಡ್ತಾರೆ ಅಂತ. ಅರಳು ಯಾವ ಥರ ಆಗುತ್ತೆ, ಭಟ್ಟಿಯಲ್ಲಿ ಅರಳು ಹೀಗೆ ಮಾಡ್ತಾರೆ ಅಂತ ಗೊತ್ತಿರೋದವರಿಗೆ ಈ ವ್ಲಾಗು ಸ್ನೇಹಿತರೆ. ವ್ಲಾಗ್ ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. गरम हो रहा कहते हैं ना, अब नहीं दूर बैठे तो काम कैसा होता है। वो
लगाने से आ रहे थोड़ी देर पहले धुना का लगे हुए 1 किलो था